ಹೆಚ್ಚುವರಿ ಡಿಸಿಎಂ ಅಂತ ಸಣ್ಣಗೆ ಅಲೆ ರೂಪದಲ್ಲಿ ಪ್ರಾರಂಭವಾದ ಕೈಪಾಳ್ಯದ ಒಳಗಿನ ಬೇಗುದಿ ದಿನ ಕಳೆದಂತೆ ಭಿನ್ನಾಭಿಪ್ರಾಯಗಳ ಅಸಮಾಧಾನದ ಸುನಾಮಿಯ ಸ್ವರೂಪವನ್ನು ಪಡೆದುಕೊಳ್ತಾ ಸಾಕ್ತಾ ಇದೆ. ಕೇವಲ ಕಾಂಗ್ರೆಸ್ ಪಕ್ಷದ ಒಳಗಿನ ನಾಯಕರು ಆಕಾಂಕ್ಷಿಗಳು ಮಾತ್ರವಲ್ಲ, ಮಠ ಮಾನ್ಯಗಳ ಪೀಠಾಧಿಪತಿಗಳು ಕೂಡ ತಮ್ಮ ತಮ್ಮ ಸಮುದಾಯದ ನಾಯಕರಿಗೆ ಸಿಎಂ ಕುರ್ಚಿನೇ ಬಿಟ್ಕೊಡಿ ಅಂತೇಳಿ ಬಹಿರಂಗವಾಗಿಯೇ ಕೇಳೋಕ್ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಅನ್ನೋದು ಅಪ್ ಫಾರ್ ಗ್ರಾಬ್. ಸಿಎಂ ಕುರ್ಚಿ ಖಾಲಿಯಾಗಿದ್ದು ಅದ್ರ ಮೇಲೆ ಕೂರೋರ್ಗೆ ಹೊಸದೊಂದು ಕಾಂಪಿಟೇಷನ್ ಪ್ರಾರಂಭವಾಗಿದೆಯಾ? ಹಾದಿ ಬೀದಿಯಲ್ಲಿ ಚರ್ಚೆ ಆಗಲಿಕ್ಕೆ ಪ್ರಾರಂಭವಾಗಿದೆ. ಸುಭದ್ರ ಸರ್ಕಾರದ ಸಿಎಂ ಕುರ್ಚಿಯ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟ ಚಂದ್ರಶೇಖರ ಸ್ವಾಮೀಜಿ ಅವರ ಹೇಳಿಕೆ, ಅದಾದ ಬೆನ್ನಲ್ಲೇ ಹೊತ್ತು ಕೊಡೋ ಹಾಗಿದ್ರೆ ವೀರಶೈವ ಲಿಂಗಾಯತರಿಗೆ ಕೊಡಿ ಅಂತ ಹೇಳಿ ಜಗದ್ಗುರುಗಳು ಕೂಡ ಮಾತನಾಡಿಬಿಟ್ರು. ಇಬ್ಬರು ಸ್ವಾಮೀಜಿಗಳ ಹೇಳಿಕೆ ಪ್ರಾರಂಭದಲ್ಲಿ, ನಂತರ ರಾಜಕೀಯ ಹೇಳಿಕೆ. ನಮ್ಮ ಡಿ.ಕೆ. ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿ.ಕೆ. ಶಿವಕುಮಾರ್ದವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಅಂತ ಅವರಲ್ಲಿ ಕೇಳ್ಕೊಳ್ತಕ್ಕಂಥ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ, ಎಂ ಬಿ ಪಾಟೀಲ್ರು ಮತ್ತು ಎಸ್ ಮಲ್ಲಿಕಾರ್ಜುನರು ಇಂಥವರನ್ನು ಪರಿಗಣಿಸಬೇಕು. ಇಂಥವರಿಗೆ ಅವಕಾಶವನ್ನು ಕೊಡೋದ್ರ ಮೂಲಕ ವೀರಶೈವ ಲಿಂಗಾಯತರಿಗೆ ನ್ಯಾಯ ಒದಗಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸಲಿಕ್ಕೆ ಬಯಸ್ತೀವಿ. ತಮ್ಮದು ಅಂತ ಹೇಳಿ ತಿಳ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಸಿಎಂ ಕುರ್ಚಿ. ಆ ಕುರ್ಚಿ ಮೇಲೇನೆ ಇದೀಗ ಮಠಮಾನ್ಯಗಳ ಪೀಠಾಧಿಪತಿಗಳು ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಸ್ವಾಭಾವಿಕವಾಗಿ ಸಿದ್ದರಾಮಯ್ಯ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ತಿಳಿದುಕೊಳ್ಳೋ ಸಹಜ ಕುತೂಹಲ. ಹೀಗಾಗಿ ದೆಹಲಿಯಲ್ಲಿದ್ದರೂ ಕೂಡ ಕನ್ನಡದ ಮಾಧ್ಯಮಗಳು ಹೋಗಿ ಪ್ರಶ್ನೆ ಮಾಡ್ತು ಸಿದ್ದರಾಮಯ್ಯ ಅವರನ್ನ, ಸ್ವಾಮೀಜಿಗಳು ಮಾತನಾಡ್ತಿದ್ದಾರಲ್ಲ, ಏನು ಹೇಳ್ತೀರಿ ಸಿಎಂ ಕುರ್ಚಿ ಬಗ್ಗೆ ಅಂತ ಹೇಳಿ. ಕ್ಯಾಮ್ರಾ ಮುಂದೆ ಒಂದು ರೀತಿಯ ರಿಯಾಕ್ಷನ್, ಕ್ಯಾಮ್ರಾ ಹಿಂದೆ ಮತ್ತೊಂದು ರೀತಿಯ ರಿಯಾಕ್ಷನ್. ಸಿದ್ದರಾಮಯ್ಯ ಅವರ ಡಬಲ್ ರಿಯಾಕ್ಷನ್ ಗಮನಿಸಿ. ಸ್ವಾಮೀಜಿಯವರು ಅವರು ಹೇಳಿದ್ದಾರೆ, ಅದಕ್ಕೊಂದು ಮಚ್ ಇಂಪಾರ್ಟೆನ್ಸ್ ಕೊಡಬೇಕಾದಂಥ ಅಗತ್ಯ ಇಲ್ಲ. ಬಿಕಾಸ್ ಸ್ವಾಮೀಜಿಯವ್ರಿಗೂ ರಾಜಕೀಯ ಪಕ್ಷಕ್ಕೂ ಏನು ಸಂಬಂಧ ಇರ್ತದೆ? ಯಾರು ಚೀಫ್ ಮಿನಿಸ್ಟರ್ ಆಗಬೇಕು, ಯಾರು ಮತ್ತೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ತೀರ್ಮಾನ ಮಾಡೋರು ಯಾರು? ಮತ್ತೆ ಶಾಸಕರು. ಪ್ರಜಾಪ್ರಭುತ್ವದಲ್ಲಿ ಶಾಸಕರು ತೀರ್ಮಾನ ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೇಳ್ಕೊಟ್ಟು ಮಾಡಿಸಿರೋದು ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಹೇಳ್ಕೊಡುವವರು ಯಾರೋ ಇದ್ದಾರೆ ಪಕ್ಷದ ಒಳಗೋ ಹೊರಗೋ. ಅನುಮಾನ ಅಂತೂ ಮುಖ್ಯಮಂತ್ರಿಗಳಿಗೆ ಸ್ಪಷ್ಟವಾಗಿದೆ. ಇನ್ನು ಹಾದಿ ಬೀದಿಯಲ್ಲಿ ಚರ್ಚೆ ಆಗ್ತಾ ಇದೆ ಮುಖ್ಯಮಂತ್ರಿ ಪದವಿಯ ವಿಚಾರ. ಪಕ್ಷದ ಒಳಗೊಂದಷ್ಟು ಜನ, ಪಕ್ಷದ ಹೊರಗೊಂದಷ್ಟು ಜನ ನಾಯಕರು ಕೂಡ ಮಾತನಾಡಿದ್ದಾರೆ. ಯಾವ್ಯಾವ ರಾಜಕೀಯ ನಾಯಕರ ಅಭಿಪ್ರಾಯ ಹೇಗಿದೆ ಗಮನಿಸಿ. ಆಗಬೇಕಾಗಿರೋ ವಿಷಯ ಚರ್ಚೆಯಲ್ಲಿ ಇದೆ 16 ವರ್ಷದಿಂದ. ಆದರೆ ಅದಕ್ಕೆ ಜನ ಶಾಸಕರು ಮನಸ್ಸು ಮಾಡಬೇಕು ಮತ್ತು ಹೈಕಮಾಂಡ್ ಮನಸ್ಸು ಮಾಡಬೇಕು. ಪಕ್ಷಕ್ಕೆ ಸಂಬಂಧಪಟ್ಟದ ವಿಚಾರ ಯಾರೋ ಹೇಳ್ತಾರಂತ ಅಥವಾ ಎಲ್ಲೋ ಚರ್ಚೆ ಆದರೆ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗೋಲ್ಲ. ಅದು ಪಕ್ಷದ ತೀರ್ಮಾನ, ಹೈಕಮಾಂಡ್ ತೀರ್ಮಾನ ಅಷ್ಟೇ. ಅವರ ಸಮುದಾಯದ ವಿಚಾರಗಳನ್ನ ಹೇಳುವಂತ ಪ್ರಯತ್ನ ಮಾಡ್ತಾರೆ. ಇದು ಏನು ಹೊಸದೇ ಅಲ್ಲ. ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಇಬ್ರು ಪ್ರಬುದ್ಧರಿದ್ದಾರೆ. ಅವರಿಬ್ರು ಒಳ್ಳೆ ಟರ್ಮ್ಸಲ್ಲಿದ್ದಾರೆ. ಅವರೇನು ಬೇರೆ ಬೇರೆ ಅಲ್ಲ. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಉಪಮುಖ್ಯಮಂತ್ರಿಗಳು ಅವರಿಬ್ರು ಮಾತಾಡ್ಕೋತಾರೆ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಅವ್ರಿಗೆ ನಾವು ಬೆಸಿಗೆ ಮಾಡಬೇಕೆ ಹೊರತು ಅವರಿಬ್ರು ಮಧ್ಯದಲ್ಲಿ ತಂದಿಡುವಂಥ ಕೆಲಸ. ಈಗ ಅದನ್ನ ಮಾಡೋರು ಗೊತ್ತಿದೆ, ಕಾಂಗ್ರೆಸ್ಸು ಹೈಕಮಾಂಡೇ ಮಾಡಬೇಕಲ್ಲ. ಸಿದ್ದರಾಮಯ್ಯನವರು, ಡಿ.ಕೆ. ಅವರು ಭಾಳ ಚೆನ್ನಾಗವ್ರೆ. ಅವರಿಬ್ಬರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅವರಿಬ್ಬರಿಗೂ ಈ ರಾಜ್ಯದ ಕಾರ್ಯಕ್ರಮಗಳು ಮತ್ತು ಜನ ಪಕ್ಷಕ್ಕೆ ಹೆಚ್ಚು ಸೀಟ್ ಕೊಟ್ಟಿರ್ತಕ್ಕಂಥದ್ದು ಅರ್ಥ ಮಾಡ್ಕೊಂಡು ಉತ್ತಮವಾದಂಥ 1 ವರ್ಷ ಕೆಲಸ ಮಾಡಿಸಿದ್ದಾರೆ. ನಮ್ಮನ್ನೆಲ್ಲ ಉಪಯೋಗಿಸ್ಕೊಂಡು ಇಡೀ ಮಂತ್ರಿಮಂಡಲದಲ್ಲಿ ಅವರಿಬ್ಬರೂ ಅನ್ಯೋನ್ಯವಾಗಿರೋದ್ರಿಂದ ಯಾವುದೇ ಥರದ ಸಣ್ಣ ಪ್ರಾಬ್ಲಮ್ ಇಲ್ದಂಗೆ ಸರ್ಕಾರ ರನ್ ಆಗ್ತಾ ಇದೆ. ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಮಾಡಬಾರದು
ಅವ್ರು 136 ಶಾಸಕರು ಅವ್ರ ಪಕ್ಷದ ಹೈಕಮಾಂಡ್ ಅವರು ತೀರ್ಮಾನ ಮಾಡಿದ್ದಾರೆ. ಈಗ ಸ್ವಾಮೀಜಿಯವರು ಹೇಳಿದ್ದಾರೆ ಅಂತೇಳಿ ಮಾಡ್ತಾರೆ. ನನಗದು ಸಂಬಂಧ ಇಲ್ಲ. ನನಗೆ ಅದು ಯಾವುದೂ ಸಂಬಂಧ ಇಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಯಾ ಪಕ್ಷಗಳು ಅವ್ರು ತೀರ್ಮಾನ ಮಾಡ್ಕೊತಾರೆ. ಯಾರನ್ನು ಅಲ್ಲಿಗೆ ಒಕ್ಕಲಿಗ ಮುಖ್ಯಮಂತ್ರಿ ಮಾಡು ಅನ್ನೋ ಒಂದು ಡಿಮ್ಯಾಂಡ್, ಮಾಡೋ ಹಾಗಿದ್ರೆ ವೀರಶೈವ ಲಿಂಗಾಯತ ಅನ್ನೋ ಮತ್ತೊಂದು ಡಿಮ್ಯಾಂಡ್, ಮುನಿಯಪ್ಪ ಅವರು ದಲಿತ ಸಿಎಂ ಅನ್ನೋದು ಚರ್ಚೆ ಈಗಲ್ಲ ಬಹಳ ದಿನಗಳಿಂದ ನಡೀತಿದೆ ಅನ್ನೋ ಮೂಲಕ ದಲಿತರಿಗೂ ಸಿಎಂ ಹುದ್ದೆ ಬೇಕು ಅನ್ನೋ ಪರೋಕ್ಷ ಆಗ್ರಹ. ಜಾತಿಗೊಂದರಂತೆ ಸಿಎಂ ಹುದ್ದೆಗೆ ಇದೀಗ ಟವಲ್ ಹಾಕೋ ಕಾರ್ಯಕ್ರಮ ಬಹಿರಂಗವಾಗಿ ಪ್ರಾರಂಭ ಆಗಿದೆ. ಇದರ ನಡುವೆ ಅನ್ಯೋನ್ಯತೆಯ ಮಾತು ಬೇರೆ. ಎಲ್ಲವೂ ನಾಯಕರು ಹೇಳ್ತಾ ಇರೋ ರೀತಿಯಲ್ಲಿ ಸರಿಯಾಗೇ ಇದ್ದಿದ್ದರೆ ಇವತ್ತು ಒಬ್ಬೊಬ್ಬರದ್ದು ಒಂದೊಂದು ದಿಕ್ಕಿನ ಹೇಳಿಕೆಗಳು ಬರ್ತಿತ್ತ? ಪ್ರಶ್ನೆ ಅನೇಕ ಇದೆ. ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನ ಚರ್ಚೆಯ ಭಾಗವಾಗಿ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಯದುಕುಮಾರ್ ಗೌಡ ಅವರು, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ವಕ್ತಾರರು ನಾಗೇಂದ್ರ ಪ್ರಸಾದ್ ಅವರು, ಹಾಗೆ ಅಹಿಂದ ಮುಖಂಡರಾದ ನಾಗರಾಜ್ ಅವರಿದ್ದಾರೆ, ರಾಜಕೀಯ ವಿಶ್ಲೇಷಕರಾದ ಶಶಿಕಾಂತ್ ಯಡ್ರಳ್ಳಿ ಅವರಿದ್ದಾರೆ. ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಸರ್, ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಮುಖ್ಯಮಂತ್ರಿಗಳ ಆಫ್ ಕ್ಯಾಮ್ರಾ ಒಂದು ಹೇಳಿಕೆಯನ್ನು ತಾವು ಗಮನಿಸಿದ್ರಿ ಅಂತೀನಿ. ಆ ಲಿಫ್ಟಲ್ಲಿ ಪರಮೇಶ್ವರ್ ಅವ್ರ ಜೊತೆ ಹೋಗುವಾಗ ಯಾರೋ ಹೇಳ್ಕೊಟ್ಟು ಮಾಡಿಸಿದ್ದಾರೆ, ಯಾರೋ ಹೇಳ್ಕೊಟ್ಟು ಹೇಳಿಸಿದ್ದಾರೆ. ನಿನ್ನೆ ಒಕ್ಕಲಿಗ ಸ್ವಾಮೀಜಿ ಮಾತನಾಡೋ ವಿಚಾರಕ್ಕೆ ರಿಯಾಕ್ಷನ್ ಅದು. ಅಂದ್ರೆ ಪಕ್ಷದೊಳಗೆ ಯಾರೋ ಹೇಳ್ಕೊಟ್ಟು ಹೇಳಿಸೋರು ಇದ್ದಾರೆ ಅಂತ ಆಯ್ತು. ಖಂಡಿತವಾಗ್ಲೂ ಇರುತ್ತೆ ಮೇಡಮ್. ಕಾಂಗ್ರೆಸ್ ಪಕ್ಷದ ಒಳಗೆ, ಕಾಂಗ್ರೆಸ್ ಪಕ್ಷದ ಒಳಗಡೆ ಇರ್ಬೋದು. ಆದರೆ ಇನ್ನೊಂದೇನೆಂದರೆ ಅದಕ್ಕಿಂತ ಮುಂಚೆ ನಾನು ಹೇಳೋಂಥದ್ದು, ಸ್ವಾಮೀಜಿಗಳಿಗೆ ರಾಜಕಾರಣ ಯಾಕೆ ಬೇಕು ಅಂತ. ಈಗ ಮುಖ್ಯಮಂತ್ರಿ ಆಗೋದು ಆಗದೇ ಇರೋಂಥದ್ದು, ಯಾರು ಆಗಬೇಕು ಯಾರು ಆಗಬಾರ್ದು ಅಂತೇಳಿ ಆ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ತೀರ್ಮಾನ ಮಾಡ್ತಾರೆ. ಈಗಾಗಲೇ ಸಿದ್ದರಾಮಯ್ಯನವರು ಸಿ ಎಮ್ ಅಂತೇಳಿ ತೀರ್ಮಾನ ಆಗಿದೆ, ಅದು ಆಡಳಿತ ಮಾಡ್ತಾ ಇದ್ದಾರೆ, ಅದು ಸುಭದ್ರವಾಗಿ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಈಗ ಮಧ್ಯದಲ್ಲಿ ಸಿ ಎಮ್ ಅವರಾಗಬೇಕು ಇವರಾಗಬೇಕು, ಲಿಂಗಾಯತರು ಒಂದು ಕಡೆ, ಈ ಕಡೆ ಒಕ್ಕಲಿಗರು ಒಂದು ಕಡೆ, ಈಗ ಕುರುಬರು ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಟರ್ಮ್ ಬಂದಾಗ ಇನ್ನೂ ಕೆಳವರ್ಗದಲ್ಲಿರ್ತಕ್ಕಂಥ ದಲಿತರಿದ್ದಾರೆ, ಹಿಂದುಳಿದ ವರ್ಗದವರು ಇನ್ನೂ ಸುಮಾರು ಜಾತಿಗಳಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ. ಇವರೆಲ್ಲರಿಗೂ ಆದ್ಯತೆ ಕೊಡಬೇಕು ಅನ್ನೋದು ನನ್ನ ಡಿಮ್ಯಾಂಡ್. ಈಗ ಸಿ ಎಮ್ ಸಿದ್ದರಾಮಯ್ಯನವರೇ ಮುಂದುವರಿಬೇಕು. ಈಗ ಬೇರೆ ಮಧ್ಯದಲ್ಲಿ ಜನರ ಸಮಸ್ಯೆಗಳು ತುಂಬ ಇದ್ದಾವೆ. ಜನರ ಸಮಸ್ಯೆಗಳ ಬಗ್ಗೆ ಆಲೋಚನೆ ಮಾಡಬೇಕು. ಆ ಹುದ್ದೆನಲ್ಲಿರ್ತಕ್ಕಂಥ ಸಿ ಎಮ್ ಆಗಿರ್ಬೋದು, ಡಿ ಸಿ ಎಮ್ ಆಗಿರ್ಬೋದು, ಬೇರೆ ಬೇರೆ ಸಚಿವರುಗಳು ಅವ್ರು ಏನು ಜವಾಬ್ದಾರಿ ಕೊಟ್ಟಿದ್ದಾರೋ ಅದನ್ನು ಮುಂದೆ ಒರೆಸ್ಕೊಂಡೋಗ್ಲಿ. ಇಲ್ಲಿ ನಾನು ಸಿ ಎಮ್ ಅನ್ನೋದಕ್ಕಿಂತ ಜನರಿಗೆ ಏನು ಸಮಸ್ಯೆಗಳಿದ್ದಾವೆ, ಜನರಿಗೆ ಏನು ಕೆಲಸ ಮಾಡಬೇಕು, ರಾಜ್ಯ ಯಾವ ಪರಿಸ್ಥಿತಿನಲ್ಲಿ ಇದೆ, ಇವತ್ತು ಉದ್ಯೋಗದ ಸಮಸ್ಯೆ ಇದೆ, ಬಡತನದ ಸಮಸ್ಯೆ ಇದೆ, ರೈತರ ಸಮಸ್ಯೆ ಇದೆ, ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಅದ್ರ ಬಗ್ಗೆ ತೀರ್ಮಾನ ಕೈಗೊಳ್ಳೋದು ಬಿಟ್ಟು ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಕ್ಕರೆ ಇಲ್ಲ ನಾಗರಾಜ್ ಸರ್.